ಪ್ರಭಾವಿ MLC ಅವರ PA ಆಗಿರ್ತಾನೆ. ಆತನಿಗೆ ಜಿಲ್ಲೆಯಾದ್ಯಂತ ನೆಟ್ವರ್ಕ್ ಕೂಡ ಇರುತ್ತೆ. ಬೆಂಗಳೂರಿನ ವಿಜಯನಗರ ನಿವಾಸಿ ಎಲ್ ಜಯಲಿಂಗೇಗೌಡ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ನನ್ನ ಮೇಲೆ ನಡೆದ ಕಾರು ದಾಳಿಯ ಹಿಂದೆ ಜಯಲಿಂಗೇಗೌಡ ಅವರ ಸಂಚು ಮತ್ತು ಪ್ರಚೋದನೆ ಇದೆ ಎಂದು ರಾಯಬಾಗ್ ತಾಲೂಕಿನ ಇಟ್ನಾಳ್ ಗ್ರಾಮದ ಸಮಾಜ ಸೇವಕ ಬಾಳಪ್ಪ ತೇರದಾಳ್ ಆರೋಪಿಸಿದ್ದಾರೆ. ಈ ಸಂಬಂಧ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪ್ರಕರಣ ತನಿಖೆ ಹಂತದಲ್ಲಿದೆ. ಜೂನ್ 6ರಂದು ರಾತ್ರಿ ವಿಜಯಪುರಕ್ಕೆ ತೆರಳುತ್ತಿದ್ದ ವೇಳೆ ಇಟ್ನಾಳ್ ಗ್ರಾಮದ ಬಾಳಪ್ಪ ಸಿದ್ದಪ್ಪ ತೇರದಾಳ್ ಅವರ ಕಾರನ್ನು 5 ರಿಂದ 6 ಜನ ಅಪರಿಚಿತರು ಅಡ್ಡಗಟ್ಟಿ ಮೊಟ್ಟೆ ಹಾಗೂ ಕಲ್ಲು ತೂರಾಟ ನಡೆಸಿ ಹಾನಿಗೊಳಪಡಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಘಟನೆಯ ನಂತರ ಹಾರುಗೇರಿ ಪೊಲೀಸ್ ಠಾಣೆಗೆ ದೂರು ನೀಡಿರುವ ಬಾಳಪ್ಪ ತೇರದಾಳ್ ಈ ದಾಳಿಯ ಹಿಂದೆ ಬೆಂಗಳೂರಿನ ವಿಜಯನಗರ ನಿವಾಸಿ ಎಲ್ ಜಯಲಿಂಗೇಗೌಡ ಅವರ ಸಂಚು ಮತ್ತು ಪ್ರಚೋದನೆ ಇದೆ ಎಂದು ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಜಯಲಿಂಗೇಗೌಡ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆ ಹಾಗೂ ನಂತರ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಹಿನ್ನೆಲೆಯಲ್ಲಿ ಅವರೊಂದಿಗೆ ವೈಮನಸ್ಸು ಉಂಟಾಗಿತ್ತು. ಇದೇ ದ್ವೇಷದ ಹಿನ್ನೆಲೆಯಲ್ಲಿ ತಮ್ಮ ಮೇಲೆ ದಾಳಿ ನಡೆಸಲು ಅಪರಿಚಿತರನ್ನು ಕಳುಹಿಸಲಾಗಿದೆ ಎಂದು ಬಾಳಪ್ಪ ತೇರದಾಳ್ ಆರೋಪಿಸಿದ್ದಾರೆ. ತಮ್ಮ ಜೀವಕ್ಕೆ ಅಪಾಯವಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿರುವ ಅವರು ದಾಳಿ ನಡೆಸಿದ ಅಪರಿಚಿತರು ಹಾಗೂ ಪ್ರಕರಣದ ಹಿಂದೆ ಇರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಸದ್ಯ ಹಾರುಗೇರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಆದರೆ ಈ ಎಲ್ಲ ಆರೋಪಗಳು ದೂರುದಾರರ ಆರೋಪಗಳಾಗಿದ್ದು ಪ್ರಕರಣದ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಬೆಂಗಳೂರು ಸಚಿವಾಲಯದಲ್ಲಿ ನೌಕರಿ ಕೊಡಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿಯ ಮೇಲೆ ತನಿಖೆ ಮಾಡಬೇಕು ಮತ್ತು ಬಸವರಾಜ ಹೊರಟ್ಟಿ ಸಾಹೇಬರ ಹೆಸರು ತಳಕು ಹಾಕಿಕೊಂಡು ದುಡ್ಡಿಗೆ ಡಿಮ್ಯಾಂಡ್ ಮಾಡುವಂಥ ವ್ಯಕ್ತಿಯ ಮೇಲೆ ಒಂದು ಪ್ರಕರಣವನ್ನು ಕೊಟ್ಟಿದೆ ಅವರ ಆಫೀಸ್ಗೆ. ಅದು ಕೂಡ ತನಿಖೆ ನಡೀತಾ ಇದೆ. ಯಾಕಂದರೆ ಆ ಪ್ರಕರಣದಲ್ಲಿ 2 ಪೊಲೀಸ್ ಠಾಣೆಗಳಲ್ಲಿ ಹಂತದಲ್ಲಿ ತನಿಖೆ ನಡೀತಾ ಇದೆ. ಆ ವ್ಯಕ್ತಿ ಪ್ರಕರಣ ಮುಚ್ಚಿ ಹಾಕಲು ನನ್ನ ಮೇಲೆ ಒಂದು ಷಡ್ಯಂತ್ರ ಮಾಡಿರ್ಬೋದು ಅಂತ ನನಗೆ ಅನುಮಾನ ಇರುತ್ತದೆ. ಹೀಗಾಗಿ ಆತ ಪ್ರಭಾವಿ MLC ಅವರ PA ಆಗಿರ್ತಾನೆ. ಆತನಿಗೆ ಜಿಲ್ಲೆಯಾದ್ಯಂತ ನೆಟ್ವರ್ಕ್ ಕೂಡ ಇರುತ್ತೆ. ಹೀಗಾಗಿ ಆತನೇ ಮಾಡಿಸಿರ್ಬೋದು ಅನುಮಾನಗಳು ನನಗೆ ಸಾಕಷ್ಟು ಕಾಡ್ತಾ ಇದೆ. ಹೀಗಾಗಿ ಆತನ ಮೇಲೆ ಎಲ್ ಜಯಲಿಂಗೇಗೌಡ ಎನ್ನುವ ವ್ಯಕ್ತಿಯ ಮೇಲೆ ಈಗಾಗಲೇ ನಾನು ಕೂಡ ಪ್ರಕರಣವನ್ನು ದಾಖಲು ಮಾಡಿದ್ದೇನೆ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ. ಪ್ರಕರಣ ಕೂಡ ತನಿಖೆ ಆಗ್ತಾ ಇದೆ. ಯಾಕಂದರೆ ಆತನ ಮೇಲೆ ಏನು ಸಚಿವಾಲಯದಲ್ಲಿ ಒಂದು ನೌಕರಿ ಕೊಡಿಸ್ತೀನಿ ಅಂತ ಹಲವು ಉತ್ತರ ಕರ್ನಾಟಕ ಜನರನ್ನು ಟಾರ್ಗೆಟ್ ಮಾಡಿ ದುಡ್ಡು ಕೀಳುವಂಥ ಕೆಲಸ ಮಾಡ್ತಾಯಿದ್ದ. ನಂಬಿಸಿ ಮೋಸ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದ. ಆತನ ಬಯಲಿಗೆಳೆದ ಒಂದು ಪ್ರಕರಣಕ್ಕೆ ನನಗೆ ಈ ಥರ ಮಾಡಿರ್ಬೋದು ಅಂತ ಒಂದು ಅನುಮಾನ ವ್ಯಕ್ತ ಆಗ್ತಾಯಿದೆ. ಹೀಗಾಗಿ ನಾನು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲು ಮಾಡಿದ್ದೇನೆ.